ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಗ್ರಾಮಾಯಣಕ್ಕೂ ನನಗೂ ಒಂದು ಸ್ಮಾಲ್ ಕನೆಕ್ಷನ್ ಇದೆ. ಏನಪ್ಪ ಅಂದರೆ 2015 ದೇವನೂರು ಚಂದ್ರ ಸರ್ ಸ್ಕ್ರಿಪ್ಟ್ ಕೊಟ್ಟಿದ್ರು. ನಾನು ಅವಾಗ 2 ಫಿಲಮ್ ಪ್ರೊಡ್ಯೂಸ್ ಮಾಡಿದೆ, ಉಳಿದರ ಕಣ್ಣದ್ದು ಬಹುಪರಾಕು. ಅದಾದಮೇಲೆ ಇದು ಮಾಡಿ ಅಂತ ಸ್ಕ್ರಿಪ್ಟ್ ಕೊಟ್ಟಿದ್ರು. 2 ಸ್ಕ್ರಿಪ್ಟ್ ಕೊಟ್ಟಿದ್ರು, ಇಷ್ಟಪ್ಪದು. ನಂದು ಯೂಶ್ವಲಿ ಇಷ್ಟಪ್ಪ ಇರುತ್ತೆ ಸ್ಕ್ರಿಪ್ಟು. ಇವ್ರದ್ದೊಂದೇ ಸ್ಕ್ರಿಪ್ಟ್ ಇಷ್ಟಪ್ಪ ಇದೆಯಲ್ಲ ಅಂದ್ಬಿಟ್ಟು ನಾನು ಟೈಮ್ ತೊಗೊಂಡು ಓದಿದೆ. ಎಷ್ಟು ನೀಟಾಗಿ ಬರ್ದಿದ್ರು ಅಂದರೆ ನಾನು ಹೇಳಿದೆ, ಸರ್ ನಾವೆಲ್ಲ ಯೂಶ್ವಲಿ ಇಮ್ಯಾಜಿನ್ ಮಾಡಿ ಬರಿತೀವಿ, ಬಟ್ ನೀವು ಕಂಡಿರೋದನ್ನ ಬರೆದಿದ್ದೀರಾ, ಸೊ ತುಂಬ ಅದ್ಭುತವಾಗಿದೆ. ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಈಗ, ಬಟ್ ಇದನ್ನೇ ಫಸ್ಟ್ ಸಿನಿಮಾ ಮಾಡಿ ಅಂತ ಹೇಳಿದ್ದೆ. ಅದು ವರನೋ ಶಾಪನೋ ಗೊತ್ತಿಲ್ಲ, 11 ವರ್ಷ ಆದಮೇಲೆ ಸರ್ ಮಾಡಿದ್ರು ಸ್ಕ್ರಿಪ್ಟು. ಸೊ ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ ಇದೆ ಅಂದರೆ ಈ ಸಿನಿಮಾ ಹಿಟ್ಟಾಗೇ ಆಗುತ್ತೆ. ನಾನು ಶ್ಯೂರಾಗಿ ನೋಡಿದೆ, ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಯ್ತು. ಅಂದರೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು. ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಿದೆಯಲ್ಲ ಅಂತ. ಸೊ ಅದರಲ್ಲೊಂದು ಡೈಲಾಗ್ ಇದೆ, ನೀವು ನಿದ್ದೆ ಕೆಡಿಸ್ಬೇಕು ಅಂದರೆ ಸೊಳ್ಳೆ ಕಚ್ಚಬೇಕಾಗಿಲ್ಲ, ಸೊಳ್ಳೆ ಗುಯ್ಯಿ ಅಂದರೆ ಸಾಕು ಅಂತ. ಸೊ ಅದೇ ರೀತಿ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂದರೆ ಪ್ರೊಡ್ಯೂಸರ್ಸು ಅಭಿಮಾನಿಗಳ ಜೊತೆ ಅಭಿಮಾನಿಗಳೇ ಕಾಪಾಡಬೇಕಾಗಿಲ್ಲ, ನಾವೆಲ್ಲರೂ ನಿಂತ್ಕೋಬೋದು. ಸೊ ಈ ಸಿನಿಮಾ ನಾನೊಂದು ಶೋ ತೊಗೋಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಒಂದು ಇಡೀ ಹಾಲ್ ಬುಕ್ ಮಾಡಿ ರಿಲೀಸ್ ದಿವಸ ಬುಕ್ ಮೈ ಶೋ ನೋಡಿದ್ರೆ ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದ ತಕ್ಷಣ ಇಡೀ ಹಾಲ್ ನಾನು ಬುಕ್ ಮಾಡ್ಕೊತೀನಿ. ಅದೇ ರೀತಿ ಅಫ್ಕೋರ್ಸ್ ವಿಜಯ್ ಸರ್ ಹೇಳಿದ್ರು ಮಾಡ್ತಾರೆ, ಯಾಕಂದರೆ ಅವ್ರದ್ದು ಈ ಸಿನಿಮಾಗಿದ್ದರೆ ಅರ್ಧ ಸಿಟಿಲೇಟ್ ಗೆದ್ದಂಗೆ. ಆಲ್ರೆಡಿ ಸಾಂಗ್ಸ್ ಎಲ್ಲ ಬೂಮಿಂಗಲ್ಲಿದೆ, ಸ್ಟಿಲ್ ಗ್ರಾಮಾಯಣ ಆಗಿದೆ ಸಿಟಿಲೇಟ್ ಗೆದ್ದಂಗೆ. ಸೊ ಅದೇ ರೀತಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು, ಅಂದರೆ ನಾನು ಸ್ಕ್ರಿಪ್ಟ್ ಓದಿದ್ದು ಇನ್ನೂ ನೆನಪಿದೆ, 11 ವರ್ಷ ಆದರು. ಹೀರೋಯಿನ್ ಸೈಕಲ್ ತುಳ್ಕೊಂಡು ಪೈಪ್ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಬರೆದಿದ್ರು ಒಂದು ಲೈನು, ಶಾರ್ಟ್ ಇದೆಯಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ಅವ್ರಿಗೆ, ಸರ್ ಆಗ ಸಾಧ್ಯನಾ ಒಂದು ಹೀರೋಯಿನ್ ಒಂದು ಸೈಕಲಲ್ಲಿ, ಅದು ಅಟ್ಲಾ ಸೈಕಲಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ಇದರಲ್ಲಿ ಪ್ಲಾಸ್ಟಿಕ್ ಪೈಪ್ ಕೊಟ್ಟಿದ್ದೀನಿ, ನಮ್ಮೂರಲ್ಲಿ ಯೂಶಲಿ ಕೇಸಿಂಗ್ ಪೈಪ್ ಅಂದರೆ ಕಬ್ಬಿಣದ ಪೈಪ್ ಇಟ್ಕೊಂಡು ಹೋಗ್ತಾರೆ ಹುಡುಗಿರು ಅಂತ ಹೇಳಿದರು. ಸೊ ಅದೇ ರೀತಿ ಅವ್ರು ತೆಗೆದಿರ್ತಾರೆ ಶಾರ್ಟ್ಸು. ನನ್ನ ತುಂಬ ಹೃದಯದಿಂದ ಹಾರಿಸ್ತೀನಿ, ಈ ಸಿನಿಮಾ ಹಿಟ್ಟಾಗಲೇಬೇಕು. ಕನ್ನಡ ಸಿನಿಮಾಗಳು ಎಲ್ಲರೂ ಹಿಟ್ಟಾಗಬೇಕು, ಬಟ್ ಈ ಸಿನಿಮಾ ಹಿಟ್ಟಾಗಲೇಬೇಕು ಅಂತ ಹೇಳ್ತೀನಿ. ಸರ್ ಖುಷಿ ಆದರೆ ನಾನು ಶೋ ತಗೊಳ್ತೀನಿ ಇಂದಿದ್ದು. ಅದೇ ರೀತಿ ನಂದೊಂದು ಮೋಡಕವಿದ ವಾತಾವರಣ. ಪರವಾಗಿಲ್ಲ, ಸಿನಿಮಾ ಚೆನ್ನಾಗಿದ್ರೆ ಅದು ಶುಕ್ರವಾರ ಮಾತ್ರ ನಾವು ಬೂಸ್ಟ್ ಅಪ್ ಮಾಡೋದು ಸರ್. ಶನಿವಾರದಿಂದ ಆ ಸಿನಿಮಾ ಶಕ್ತಿ ಇದ್ರೆ ಹೋಗುತ್ತೆ, ಇಲ್ದಿರೋ ಪರವಾಗಿಲ್ಲ. ಬಟ್ ಆ ಶುಕ್ರವಾರಕ್ಕೆ ಏನಿದೆ ಫುಲ್ಲು ರೆಡ್ ನೋಡ್ಬೇಕು ಈ ಸಿನಿಮಾ. ಗ್ರಾಮಾಯಣ ಹಿಂಗೆ ಓಪನ್ ಮಾಡಿದ್ರೆ ರೆಡ್ ಇರಬೇಕು ಸಿನಿಮಾ. ಸೊ ಆ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಮತ್ತು ಟ್ರೈಲರ್ಲಿ ಅಪರ್ಣ ಮೇಡಮ್ ಅಂದರೆ ಅವ್ರು ಜೀವಂತವಾಗಿ ಕಾಣಿಸ್ತಾರೆ, ಮತ್ತು ಚಿತ್ರಕ್ಕೂ ಜೀವ ತುಂಬಿದ್ದಾರೆ. ಅದು ತುಂಬ ಖುಷಿ ಆಯಿತು ಅವ್ರನ್ನ ಆ ಪಾತ್ರದಲ್ಲಿ ನೋಡಿ, ಆ ಎನರ್ಜಿ ಇದೆಲ್ಲ. ಮತ್ತು ಅರುಣ್ ಸರ್ ಮತ್ತು ಮೇಘನ ಮೇಡಮ್ ತುಂಬ ಅದ್ಭುತವಾಗಿ ಕಾಣ್ತಾರೆ. ನನ್ನ ಪಾತ್ರ ನಾನು ಓದಿದ್ದೀನಿ, ಸೊ ನಾನು ನೋಡೋಕ್ಕೆ ಕುತೂಹಲದಿಂದ ಇದ್ದೀನಿ ನಿಮ್ಮ ಪಾತ್ರ. ಮತ್ತು ಸಂತೋಣ ಸಿನಿಮಾಟೋಗ್ರಫಿ ಮಾಡಿದರೆ ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ನಾನು ಶಾರ್ಟ್ ನೋಡಿದ್ದೆ, ಆ ಶಾರ್ಟ್ ಟ್ರೈಲರಲ್ಲಿಲ್ಲ. ನೀರಿಂದ ಎತ್ತುಗಳ ಜೊತೆ ವಿನಯ್ ಸರ್ ಬರ್ತಾರೆ. ಅಂದರೆ ಇವತ್ತಿನ VFX ಯುಗದಲ್ಲಿ ನಾವು ಬೇಕಾದ್ರೆ ಬೇರೆ ಮಾಡೋದು, ಅದನ್ನು ಅಂದರೆ ನ್ಯಾಚುರಲ್ ಆಗಿ ಮಾಡಿದರೆ ಆ ಎತ್ತು ಅನ್ಕೋಬೋದು ಡೈಲಿ ಹಿಡಿಯೋನು ಅಲ್ವೆಲ್ಲ ಸುಮ್ಮನೆ ಹಿಂಗೆ ಅಂದು ಏನಾದರೂ ಮಾಡ್ಬೋದು. ಆದರೂ ನೀವು ನೀರಿಂದ ಮುಳುಗಿ ಆ ಎತ್ತಿನ ಜೊತೆ ಬರ್ತಿರೋದು ಅದ್ಭುತವಾಗಿದೆ. ಸೊ ಪ್ರತಿಯೊಂದು ಚೆನ್ನಾಗಿದೆ. ನಾನು ಈ ಸಿನಿಮಾಗೆ ಒಬ್ಬ ಅಭಿನಯ ಕಾಯ್ತಾ ಇದ್ದೀನಿ. ಇಷ್ಟ ಬಸ್ತೀನಿ. ನಾನು ಸಡನ್ನಾಗಿ ಬಂದೆ ಪ್ರೋಗ್ರಾಮ್ಗೆ, ಏನು ಗೊತ್ತಿಲ್ಲ.